ಸ್ಮಾಲ್ ಅಮೌಂಟು ನೋಡು, ಅವರೇ ಫೋನ್ ಮಾಡ್ತಾರೆ, ನೋಡ್ತಾ ಇರು. ಏಯ್ 15 ಲಕ್ಷದಲ್ಲಿ 1 ರೂಪಾಯಿ ಕಡಿಮೆ ಇಲ್ಲದೆ ಅಷ್ಟು ಅಮೌಂಟ್ನ ನಾವು ತಗೋತೀವಿ, ನೋಡ್ತಾ ಇರು. ಅದೊಂದು ಮಾತ್ರ ಸಾಧ್ಯ ಇಲ್ಲ ಪ್ರದೀಪ್. ದುಡ್ಡು ಕೊಡ್ಲಿಲ್ಲ ಅಂದ್ರೆ ರಾಧಿಕಂಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಏನ್ ಗತಿ? ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂದ ತಕ್ಷಣ ಫೋನ್ ಕಟ್ ಮಾಡಿಬಿಟ್ರು. ಹಾಗನ್ ಮಾತ್ರಕ್ಕೆ ಅವ್ರು ಕೇಳಿದ್ದಕ್ಕೆಲ್ಲ ಒಪ್ಕೊಳಕ್ಕಾಗುತ್ತಾ? ಅವ್ರ ದುಡ್ಡು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ಮೊದಲು ರಾಧಿಕನ ಬಿಡಿಸ್ಕೊಂಡು ಬರೋಣ. ಅಜ್ಜಿ, ದುಡ್ಡು ಕೊಟ್ಟು ಕರ್ಕೊಂಬರೋದು ಬೇಡ. ಅವ್ರೆಲ್ಲೇ ಇದ್ರು ಅಲ್ಲಿಗೆ ನಾನೇ ಹೋಗ್ತೀನಿ. ಇನ್ನೊಂದು ಸಾರಿ ಇಂಥ ತಪ್ಪು ಮಾಡಬಾರ್ದು, ಹಾಗೆ ಬುದ್ಧಿ ಕಲಿಸ್ತೀನಿ. ಶಾಂತನು, ಆವೇಶ ಪಡೋ ಹೊತ್ತಲ್ಲ ಇದು. ಮೊದಲು ರಾಧಿಕಂಗೆ ಫೋನ್ ಮಾಡು. ಹೌದು ಶಾಂತನು, ದುಡ್ಡು ಎಷ್ಟಾದ್ರೂ ಹೋಗ್ಲಿ, ಮೊದಲು ರಾಧಿಕಾ ಮನೆಗೆ ಬರಲಿ, ಆಮೇಲೆ ಪೊಲೀಸರಿಗೆ ವಿಷಯ ತಿಳಿಸೋಣ. ಬೇಗ ಫೋನ್ ಮಾಡು, ರಾಧಿಕಾಗೆ ತೊಂದರೆ ಆದ್ರೆ ಕಷ್ಟ. ಸರಿ ಶಾಂತನು, ನೋಡು, ಅವರೇ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡೋ ಮಾತಾಡೋ. ನೋಡಿ, ರಾಧಿಕಾಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನೀವು ಯಾರನ್ನು ಎದುರು ಹಾಕ್ಕೊಂಡಿದ್ದೀರ ಅನ್ನೋ ಜ್ಞಾನ ಇದೆಯಾ ನಿಮಗೆ? ನಿಮಗೆ ಎಷ್ಟು ದುಡ್ಡು ಬೇಕು ಕೇಳಿ, ಕೊಡ್ತೀವಿ. ಆದರೆ ರಾಧಿಕಾಗೆ ಮಾತ್ರ ಏನೂ ಆಗ್ಬಾರ್ದು. ಆಯ್ತಾಯ್ತು, ಕೊಡ್ತೀನಿ ಅಂತ ಒಪ್ಕೊಂಡಾಯ್ತಲ್ಲ, ಅವಳಿಗೇನೂ ಆಗ್ಬಾರ್ದು ಅಷ್ಟೇ. ಹಾಂ, ಸರಿ ಸರಿ. ಅಜ್ಜಿ, 15 ಲಕ್ಷ ಕೊಡಲಿಲ್ಲ ಅಂದರೆ ರಾಧಿಕನ್ ಸಾಯಿಸ್ತೀನಿ ಅಂತ ಭಯ ಹುಟ್ಟಿಸಿದ್ರು. ಅದಕ್ಕೆ ಒಪ್ಕೊಂಬಿಟ್ಟೆ. ಅಲ್ಲ ಪ್ರದೀಪ, ಹೀಗೆ ಒಪ್ಕೊಂಡ್ರೆ ಹೇಗೆ? ಇವತ್ತು 15 ಲಕ್ಷ ಕೇಳಿದ್ರು ನಾಳೆ 1 ಕೋಟಿ ಕೇಳ್ತಾರೆ. ನನಗೇನೋ ಇದರಲ್ಲಿ ನಮ್ಗೆ ಆಗದೇ ಇರೋ ಯಾರ್ದೋ ಕೈವಾಡ ಇದೆ ಅನ್ನಿಸ್ತಾ ಇದೆ. ನೋಡು ಶಾಂತನು, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂರೋದಕ್ಕೆ ಇವಾಗ ಆಗಲ್ಲ. ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಕೊಟ್ಬಿಟ್ಟು ರಾಧಿಕನ್ನ ಹುಷಾರಾಗಿ ಕರ್ಕೊಂಬರೋದಷ್ಟೇ ನಮ್ಮ ಮುಂದೆ ಇರೋದು. ಮೊದಲೇ ಅವಳು ಬಸ್ರಿ ಹೆಂಗಸು, ಇದರಿಂದ ಖಂಡಿತವಾಗ್ಲೂ ಅವಳಿಗೆ ಆಘಾತ ಆಗಿರುತ್ತೆ. ಪೊಲೀಸ್ ಕಂಪ್ಲೇಂಟ್ ಅಂತ ನಾವೇನಾದ್ರೂ ಹೋದ್ರೆ ಅವ್ರುಗಳು ರಾಧಿಕಂಗೆ ತೊಂದರೆ ಮಾಡೋದಂತೂ ಗ್ಯಾರಂಟಿ. ನೋಡು, ಇದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಫಸ್ಟ್ ರಾಧಿಕನ್ನ ಹುಷಾರಾಗಿ ಕರ್ಕೊಂಬರೋಣ ಅಷ್ಟೇ. ಲೋ ಮಗ, ಆ ಮನೆಯವರೇ ಕಿಡ್ನಾಪ್ ಮಾಡಕ್ಕೆ ಹೇಳಿದ್ರು ಅಂದ್ಯಲ್ಲ, ಅವ್ರು ಯಾರೋ? ಅದ ಇವತ್ತು ಶಾರದಾ ಮೇಡಮ್ ಫೋನ್ ಮಾಡಿದ್ರು. ಏನು
ಶಾರದಾ ಮೇಡಮ್ ಕಿಡ್ನಾಪ್ ಮಾಡಕ್ಕೆ ಹೇಳಿದ್ದು. ಆಮೇಲೆ ಏನಾಯ್ತು? ನೋಡು, ಸಾರ್ದವರು ದುಡ್ಡು ಕೊಡ್ತೀನಿ ಅಂತೇಳಿ ಇವತ್ತು ಅವ್ರ ಮನೆಗೆ ಹೋಗಿದ್ದೆ. ಕಿಡ್ನಾಪ್ ಮಾಡು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಶಾರದಾ ಮೇಡಮ್ ಹೇಳಿದ್ರು ಕಿಡ್ನಾಪ್ ಮಾಡಿದೆ. ಆದರೆ ಅದು ಇವಳು ತಿಳಿಬಾರ್ದು ಅಷ್ಟೇ. ಅವಳು ಸಾಕಿದ ನಾಯಿಗಳ ಇವರು. ಅವಳು ಇಂಥ ನೀಚ್ ಕೆಲಸ ಮಾಡ್ತಾಳ ನಾನು ಅನ್ಕೊಂಡಿರ್ಲಿಲ್ಲ. ಅವಳೊಬ್ಳು ಹೆಣ್ಣೆ ಅಲ್ಲ ಅವಳು. ಸ್ವಲ್ಪ ತಡ ಆದರೂ ಅವರು ಇವಳನ್ನ ಸುಮ್ಮನೆ ಬಿಡೋದಿಲ್ಲ. ಅಲ್ಲ, ಇದೆಲ್ಲ ಹೇಗಾಯ್ತು ಅಂತ. ಛೆ! ಈ ಮನೆಯಲ್ಲಿ ಒಂದು ದಿನಾನೂ ನೆಮ್ಮದಿಯಾಗಿರೋದಕ್ಕಾಗೋದೇ ಇಲ್ಲ. 15 ಲಕ್ಷ ಸಣ್ಣ ಅಮೌಂಟ. ಯಾರಪ್ಪನ ಮನೆ ದುಡ್ಡು ಅಂತ ಈಗ ಚಲ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ? ಡ್ಯಾಡ್, ದುಡ್ಡಿನ ಮುಖ ನೋಡ್ತಾ ಕೂತ್ರೆ ಅವ್ರು ರಾಧಿಕನ್ ಪ್ರಾಣ ತೆಗಿತಾರೆ. ಆದ್ರೆ ಇಲ್ಲಿ ನಮ್ಮ ಪ್ರಾಣ ಹೋಗ್ತಾ ಇದೆಯಲ್ಲ ಪ್ರದೀಪ. ಅಲ್ಲ, ಅವಳಿಗೆ ಹೋಗು ಅಂತ ಯಾರು ಹೇಳಿದ್ದು? ನೋಡಿ, ಈಗಲೇ ಹೇಳ್ತಾ ಇದ್ದೇನೆ, ಯಾರು ಹೋಗೋದು ಬೇಡ. ಅವಳು ಅಲ್ಲೇ ಇದ್ದು ಸಾಯ್ಲಿ. ಏನ್ ಡ್ಯಾಡ್ ಹೀಗೆ ಮಾತಾಡ್ತಾ ಇದ್ದೀರಾ? ಅವ್ರು ಕಿಡ್ನಾಪ್ ಮಾಡೋದು ಬರೀ ರಾಧಿಕನಲ್ಲ, ಈ ಮನೆ ಸೊಸೆನ ಅನ್ನೋದು ನೆನಪಿರ್ಲಿ. ಹಾಗಲ್ಲ ಪ್ರದೀಪ. ನಾಳೆ ಜನ ಏನ್ ಮಾತಾಡ್ಕೋತಾರೆ? ವಿಷ್ಣು, ಇದರಲ್ಲಿ 15 ಲಕ್ಷ ಇದೆ. ದುಡ್ಡು ಕೊಟ್ಟು ಬರೋದಾ? ಹೌದು ವಿಷ್ಣು, ಮೊದಲು ಈ ದುಡ್ಡನ್ನ ಅವರು ಕೊಟ್ಟು ರಾಧಿಕಾನ ಬಿಡಿಸ್ಕೊಂಡು ಬರಬೇಕು. ಸರಿ ಹೋಯ್ತು. ನಾನು ಶಾಂತನ ಹೋಗಿ ಬರ್ತೀನಿ. ಬೇಡ ಪ್ರದೀಪ್, ನೀವಿಬ್ರು ಅಲ್ಲಿ ಹೋಗಿ ಜಗಳ ಮಾಡಿದ್ರೆ ನಮ್ಮ ರಾಧಿಕಾಗೆ ತೊಂದರೆ ಆಗುತ್ತೆ. ರಾಧಿಕಾ ಮನೆಗೆ ಬಂದ್ಮೇಲೆ ಏನು ವಿಷಯ ಅಂತ ವಿಚಾರಿಸೋಣ. ಈಗ ವಿಷ್ಣು, ರಾಜು ಅಲ್ಲಿಗೆ ಹೋಗಿ ಈ ದುಡ್ಡನ್ನು ಕೊಟ್ಬಿಟ್ಟು ರಾಧಿಕಾನ್ ಮನೆ ಕರ್ಕೊಂಡ್ಬರ್ಲಿ. ನಾನಾ? ಹೌದು ರಾಜು, ನೀನು ವಿಷ್ಣು ಇಬ್ರು ಹೋಗಿ ರಾಧಿಕಾನ ವಾಪಸ್ ಮನೆ ಕರ್ಕೊಂಬನ್ನಿ. ಯಾವುದೇ ಕಾರಣಕ್ಕೂ ಈ ವಿಷಯನ ಈಗಲೇ ಪೊಲೀಸ್ನವ್ರಿಗೆ ತಿಳಿಸೋದು ಬೇಡ. ತಿನ್ನಂಗಲ್ಲ ಉಣ್ಣಂಗಲ್ಲ. ಇಷ್ಟೊಂದು ದುಡ್ಡನ್ನ ಅನ್ಯಾಯವಾಗಿ ಇನ್ನೊಬ್ಬರ ಹೊಟ್ಟೆ ಹಾಕೋದಕ್ಕೆ ಹೊಟ್ಟೆ ಉರಿಯುತ್ತೆ. ಮನಃಶಾಂತಿನ, ನಮ್ಮ ನೆಮ್ಮದಿನ ಅಕ್ಕ ತಂಗಿ ಸೇರ್ಕೊಂಡು ಕಿತ್ಕೊಂಡ್ಬಿಟ್ರು, ಏನು ಉಳಿಸ್ಲಿಲ್ಲ. ನಡಿಯ ರಾಜು, ಎಷ್ಟು ದಿನ ಇದೆಯೋ ಈ ಮನೆಯಲ್ಲಿ ಅನುಭವಿಸೋದಕ್ಕೆ. ಕೊಡಮ್ಮ, ಕೊಡು. ಬಾ. ಹಲೋ, ಹೇಳಿ ಸರ್. ನಿಮ್ಮ ದುಡ್ಡು ನಿಮಗೆ ಸಿಗ್ತಾ ಇದೆ. ಹೌದಾ? ಏನು ಮಾಡೋ ಸರ್? ದುಡ್ಡು ಹೇಗೆ ತಗೊಳ್ಳೋದು? ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡಿ. ಏನು ಸರ್, ತಮಾಷೆ ಮಾಡ್ತಾ ಇದ್ದೀರಾ? ಏ ಇಡಿಯೇಟ್, ರಾಜು ಜೊತೆಗೆ ನಮ್ಮ ಡ್ಯಾಡ್ ಕೂಡ ಬರ್ತಾ ಇದ್ದಾರೆ. ನಿಮಗೆ ತೊಂದರೆ ಆಗ್ಬೋದು, ಅದಕ್ಕೆ ಹೇಳ್ತಾ ಇರೋದು. ಮೊದಲಲ್ಲಿಂದ ಜಾಗ ಖಾಲಿ ಮಾಡಿ. ಸರ್, ಖಾಲಿ ಮಾಡಿ ಏನು ಮಾಡೋದು? ದುಡ್ಡು ಹೇಗೆ ತಗೊಳ್ಳೋದು ಸರ್? ಹೇಗೆ ತಗೊಳ್ಳೋದು ಅನ್ನೋದನ್ನು ನಾನು ಹೇಳ್ತೀನಿ.
ಅಷ್ಟೇ. ಇಷ್ಟು ಮಾಡಿದ್ರೆ ನಿಮ್ಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ಇನ್ನೊಂದು ವಿಷಯ, ದುಡ್ಡು ತಗೊಂಡು ತಲೆ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದ್ರೆ ನಿಮ್ಗಳ ತಲೆ ತೆಗಿಬೇಕಾಗತ್ತೆ. ಮಾಡೋದು ಮನೆ ಆಳ್ ಕೆಲಸ, ನಂಬಿಕೆ ದ್ರೋಹ ಮಾಡ್ರೆ ಹೇಗೆ ಸರ್? ಆ ದೇವ್ರು ಮೆಚ್ತಾನ? ಸರಿ ಸರಿ, ರಾಧಿಕಾ ಚೆನ್ನಾಗಿದ್ದಲ್ಲ ತಾನೆ? ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿ ನೋಡ್ಕೋತಾ ಇದೀವಿ ಬಿಡಿ. ಮಚ್ಚಾ, ಪ್ರದೀಪ, ನನಗೊಂದು ಅನುಮಾನ. ಏನು? ಈ ಮನೆಗೆ ಆಗದೆ ಇರೋರು ಯಾರು ಇದಾರ? ಶಾಂತನು, ಈ ಮನೆಗೆ ಆಗದೆ ಇರೋರು ಊರಲ್ಲಂತೂ ಯಾರೂ ಇಲ್ಲ. ಆದರೆ ನಮ್ಮ ಮನೆಯಲ್ಲೇ 3 ಜನ ಇದ್ದೀವಿ. ನಾನು, ನೀನು, ನಿಮ್ಮ ತಾಯಿ. ತಮಾಷೆ ಮಾಡಬೇಡ ಪ್ರದೀಪ್, ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಅನ್ಸುತ್ತೆ. ಎಷ್ಟು ಸುಲಭವಾಗಿ 15 ಲಕ್ಷ ಹೊಟ್ಟೋಯ್ತು ನೋಡು. ಬರೀ 15 ಲಕ್ಷ ಕೇಳಿದಾರಷ್ಟೇ. ನಮ್ಮ ಪುಣ್ಯ 50 ಲಕ್ಷ ಕೇಳಿದಿದ್ರೆ ಏನು ಮಾಡ್ತಿದ್ರಿ? ನಿಂಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಮೇಲೆ ಕಣ್ಣಿಟ್ಟಿರೋರು ಯಾರಿದ್ದಾರೆ ಅಂತ. ಹೊಳಿತಾನೆ ಇಲ್ವೇ? ಪ್ರದೀಪ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಹಾಂ, ಧಾರಾಳವಾಗಿ ಕೇಳ್ಬೋದು. ಈ ವಿಷಯದಲ್ಲಿ ವಿಷ್ಣು ಚಿಕ್ಕಪ್ಪ ಏನಾದರೂ? ಇದನ್ನ ಶುದ್ಧ ನಾನ್ಸೆನ್ಸ್ ಅಂತಾರೆ. ಕದ್ದು ದುಡ್ಡು ಮಾಡೋ ಅಗತ್ಯ ನಮ್ಮ ಅಪ್ಪಂಗಿಲ್ಲ. ಅಪ್ಪಿ ತಪ್ಪಿ ಮಾತನ್ನೇನಾದ್ರೂ ನಮ್ಮ ತಂದೆ ಹತ್ರ ಹೇಳ್ಬಿಟ್ಟಿಯಾ? ಹುಷಾರು. ನಿನ್ನ ಊಹೆ ತಪ್ಪು ಶಾಂತನು. ನನಗೆ ವಿಷ್ಣು ಮೇಲೆ ಅನುಮಾನನೇ ಇಲ್ಲ. ಅನುಮಾನ ಇರೋ ವ್ಯಕ್ತಿನೇ ಬೇರೆ ಬಿಡು. ಹೇಳಿ, ಯಾರು ಜಿಜ್ಞಾಸನ? ನನಗೆ ನಿನ್ನ ಮೇಲೆ ಅನುಮಾನ. ನೀನೇ ಯಾಕೆ ಕೆಲಸ ಮಾಡಿರಬಾರ್ದು? ಹೊಸ ವರ್ಷ 2014 ಜೋಕ್ ಇದು. ಜೋಕ್ ಅಲ್ಲ, ನನಗೆ ನಿನ್ನ ಮೇಲೆ ಅನುಮಾನ ಇದೆ. ಹಲೋ, ನನಗೂ ಕೂಡ ನಿಮ್ಮ ಮೇಲೆ ಅನುಮಾನ ಇದೆ. ಈ ಮನೆಯಲ್ಲಿ ಅನುಮಾನ ಬರೋ ವ್ಯಕ್ತಿಗಳು ಇಬ್ಬರೇ, ಅದು ತಾಯಿ ಮಗ ಮಾತ್ರ. ಪ್ರದೀಪ, ನೀನು ಸ್ವಲ್ಪ ಸುಮ್ಮನೆ ಇರು. ಅದನ್ನ ಇವ್ರಿಗೆ ಹೇಳು. ನಾನು ಏನೇ ಕೆಲಸ ಮಾಡಿದ್ರು ನೇರವಾಗಿ ಮಾಡ್ತೀನಿ. ಹಿಂದಿನ ಬಾಗಿಲಿಂದ ಬಂದು ಮನೆಗೆ ಸೇರ್ಕೊಳ್ಳೋಂಥ ಬುದ್ಧಿ ನಿಮ್ಮದು, ನಂದಲ್ಲ. ಪ್ರದೀಪ್, ಅಮ್ಮನ ಪರವಾಗಿ ನಾನು ಸಾರಿ ಕೇಳ್ತೀನಿ. ನಮ್ಮ 3 ಜನರ ಒಗ್ಗಟ್ಟು ಮುರಿಯೋದಕ್ಕೆ ಯಾರೋ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾ, ಅದೇ ನನಗೂ ಅನುಮಾನ ಇರೋದು. ಅದಕ್ಕೆ ತಲೆ ಬಿಸಿ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಬಟ್ ನೀವು ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಸಾರಿ ಪ್ರದೀಪ್, ನಾನು ಸುಮ್ಮನೆ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ. ಈಗಲೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನಗೆ ನಿಮ್ಮ ಜೊತೆ ಇಂಥ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಏನು ಮಾಡಲಿ, ನಿಮ್ಮ ಜೊತೆ ಸೇರಿಕೊಂಡು ಒಂದಿಷ್ಟು ಬೇಸಾಯ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರನೇ ಇಲ್ಲಿ ತನಕ ನಿಮ್ಮ ಜೊತೆಗೆ ಸೇರಿಕೊಂಡು ಇಂಥ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಏನಾದರೂ ಅನುಮಾನ ಪಟ್ಟರೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಸುಮ್ಮನೆ ಪ್ರದೀಪ್ ಮೇಲೆ ಅನುಮಾನ ಪಟ್ಟೆ ಅನ್ನಿಸ್ತಿದೆ.
ನನ್ಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅಂದರೆ ನನಗೆ ಪ್ರದೀಪನ ಮೇಲೆ ಅನುಮಾನ. ಒಂದು ವೇಳೆ ಅದೇನಾದರೂ ನಿಜ ಆದರೆ ಅವನು ಬದುಕುಳಿಯೋದಕ್ಕೆ ನಾನು ಬಿಡೋದಿಲ್ಲ. ಅಲ್ಲಿ ಅಜ್ಜೋ ಒಂದು ಕೆಲಸ ಮಾಡೋಣ. ಅವನು ಯಾವನು ರಾಧಿಕಾನ ಕೂಡಿ ಹಾಕಿದಾನೆ ನೋಡೇ ಬಿಡೋಣ. ಅವರಿಗೆ ದುಡ್ಡು ಕೊಡೋದೇ ಬೇಡ, ಹಾಗೆ ರಾಧಿಕಾನ ಬಿಡಿಸ್ಕೊಂಡು ಹೋಗೋಣ. ಧರ್ಮಾಧಿಕಾರಿ ಮನೆ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿದ್ರೆ ಎಂಥ ದೊಡ್ಡ ತಪ್ಪಾಗುತ್ತೆ ಅಂತ ಅವ್ರಿಗೂ ತೋರಿಸೋಣ. ಚಿಕ್ಕಪ್ಪ ಆ ಥರ ಮಾಡೋದು ಬೇಡ ಚಿಕ್ಕಪ್ಪ. ಅದರಿಂದ ರಾಧಿಕತ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ 15 ಲಕ್ಷ ಕಣೋ, ತಿನ್ನಂಗಲ್ಲ ಉಣ್ಣಂಗಲ್ಲ. ಕೆಲಸ ಮಾಡೋ, ನೀನು ಈ ಕಡೆ ಹುಡ್ಕೋ, ನಾನು ಈ ಕಡೆ ನೋಡ್ತೀನಿ. ಹೋಗು ಹೋಗು.
ಹೋಗ್ಲಿ ಬಿಡು ಪ್ರದೀಪ್. ರಾಧಿಕಾ ಮನೆಗೆ ಬಂದ್ರೆ ಸಾಕು. ತುಂಬ ಗರ್ಭಿಣಿ ಬೇರೆ ಅವಳು ನೆನ್ಸ್ಕೊಂಡ್ರೆ ತುಂಬಾ ಸಂಕಟ ಆಗುತ್ತೆ ಕಣು. ಅಮ್ಮ, ಅವಳು ಕೃಷ್ಣನ್ ನಮ್ದವಳು. ಅವಳು ಖಂಡಿತ ಏನೂ ಆಗೋದಿಲ್ಲ. ಅವಳು ವಾಪಸ್ ಬರ್ತಾಳೆ, ನೀವು ಚಿಂತೆ ಮಾಡಬೇಡಿ. ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ನನಗೆ ಯಾಕೋ ಡೌಟು. ಡ್ಯಾಡ್ಗೆ ಅದಕ್ಕೊಂದ್ಸಲ ಫೋನ್ ಮಾಡಿಬಿಡ್ತೀನಿ. ಚಿಕ್ಕಪ್ಪ, ಡ್ಯಾಡ್, ರಾಧಿಕಾ ಇಲ್ಲಿ?